ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನನ್ನ ಚಾನಲ್ಗೆ ಸ್ವಾಗತ. ನನ್ನ ತಂಗಿ ಇದ್ದಾಳೆ ನನ್ನ ಪಕ್ಕದಲ್ಲಿ. ಸ್ವಾಗತ ಭಾವನಾ ಅವರೇ. ಥ್ಯಾಂಕ್ ಯು. ಸೊ ಇವತ್ತೇನಕ್ಕೆ ಇಬ್ಬರು ವಿಡಿಯೋ ಮಾಡೋಣ ಅಂತ ಕೂತಿದ್ದೀವಿ ಅಂದರೆ, ಸೊ ಹಿಂಗೆ ನಮ್ಮಿಬ್ರದ್ದು ವಿಡಿಯೋ ತುಂಬ ಇದ್ದಾವೆ. ನನ್ನ ಚಾನಲ್ ಚೆಕ್ ಮಾಡಿ. ಅವಳು ಬಂದು ಚೆನ್ನಾಗಿ ಓಡುತ್ತಂತೆ. ಇರ್ಬೋದೇನೋ. ಓಕೆ, ನೀವು ಅವಳಿದ್ರೂ ಖುಷಿ. ಏನಕ್ಕೆ ಇವಾಗ ನಮ್ಮಿಬ್ರದ್ದು ವೀಡಿಯೋಸ್ ತುಂಬ ಇದೆ. ಒಂದಷ್ಟು ಲಿಂಕ್ ನಾನು ಕೆಳಗಡೆ ಹಾಕ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಂಡು ಬನ್ನಿ. ತುಂಬ ಕ್ರೇಜಿ ಚಾಲೆಂಜಸ್ ವೀಡಿಯೋಸ್ ಇದೆ. ಸೊ ಈಗ ವೆಲ್ಕಮ್ ಬ್ಯಾಕ್ ದಿಸ್ ವಿಡಿಯೋ ಅಂದರೆ, ನಾವೇನು ಮಾಡ್ತಿದ್ದೀವಿ, ಪಾಂಡಿಚೇರಿಗೆ ಮೊನ್ನೆ ಟ್ರಿಪ್ಗೆ ಹೋಗಿದ್ದು. 2 ವ್ಲಾಗ್ ಹಾಕಿದ್ದೀನಿ, ನೀವು ನೋಡಿರ್ಬೋದು. ತುಂಬ ಶಾರ್ಟ್ಸು ಮತ್ತು ವ್ಲಾಗ್ಸ್ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ, ಅದನ್ನು ಲಿಂಕ್ಸ್ ಹಾಕ್ತೀನಿ. ಏನೇನು ಪ್ಲೇಸ್ ಕವರ್ ಮಾಡಿದ್ದೀವಿ ಎಲ್ಲನೂ ನಾನು ಅದ್ರಲ್ಲಿ ತೋರಿಸಿದ್ದೀನಿ. ಹೆಂಗೆ ಎಂಜಾಯ್ ಮಾಡಿದ್ವಿ ಎಲ್ಲನೂ ಆ ವಿಡಿಯೋದಲ್ಲಿದೆ, ಹೋಗಿ ನೋಡ್ಕೊಂಡು ಬನ್ನಿ. ಈ ವಿಡಿಯೋ ಏನಕ್ಕೆ ಅಂತಂದರೆ, ಬಜೆಟ್, ನಮ್ಮ ಟ್ರಿಪ್ಪಲ್ಲಿ ಏನು ಬಜೆಟ್ ಆಯಿತು, ಎಲ್ಲೆಲ್ಲಿ ಎಷ್ಟೆಷ್ಟು ಕಿಲೋಮೀಟರು, ಬಸ್ಸು, ಟ್ರೈನು, ಇದೆಲ್ಲ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ಸೊ ವೆಲ್ಕಮ್. ಸೊ ಗೈಸ್, ಇವಾಗ ನಾನು ಫಸ್ಟ್ ಏನು ಹೇಳೋದಂದರೆ, ಬಸ್ಸು ಇಲ್ಲಿಂದ 317 ಕಿಲೋಮೀಟರ್ಸ್ ಇದೆ ಪಾಂಡಿಚೇರಿ. ಅಲ್ಲಿಗೆ ಒನ್ ನೈಟ್ ಹೋಗಿದ್ವಿ. 8 ಅವರ್ ಆಗಿತ್ತು. ಬಸ್ಸು ಯಾವ್ದು ಬುಕ್ ಮಾಡಿದೆ? ರೆಡ್ ಬಸ್ಸಲ್ಲಿ ಮಾಡಿದ್ವಿ. ಬಟ್ ನೀವು ಟ್ರೈ ಮಾಡ್ಬೋದು. ಒಬ್ರಿಗೆ 900 ರುಪೀಸ್ ಇತ್ತು. ಅದರಲ್ಲಿ ಬೇರೆದ್ರಲ್ಲಿ ಏನು ಕಮ್ಮಿ ಇರಲಿಲ್ಲ, ಎಲ್ಲ ಚೆಕ್ ಮಾಡಿದ್ದೀನಿ ನಾನು. ವೀಕೆಂಡ್ಸ್ ಅಂತ ಜಾಸ್ತಿ ಇತ್ತು. ವೀಕ್ ಡೇಸ್ ಅಲ್ಲಿ ಸ್ವಲ್ಪ ಕಮ್ಮಿ, 650 600 ಆ ತರ ಸಿಗುತ್ತೆ. ವೀಕೆಂಡ್ ಅಲ್ಲಿ ನಾವು ಮಾಡಿದ್ರೆ 1000 ಇಲ್ಲ 800 900 ಆ ತರ ಇರುತ್ತೆ. 900 ಮೇಲೇನೆ ಇತ್ತು. ನಾನು ಬಸ್ ಹೇಳಿದ್ದೀನಿ. ನಾವು ಎಲ್ಲಿಂದ ಬುಕ್ ಮಾಡ್ಕೊಂಡಿದ್ದೀವಿ ಅಂದರೆ, ಬ್ಯಾಂಗ್ಳೂರ್ ಟು ಪಾಂಡಿಚೇರಿ. ನೀವು ಬೇರೆ ಕಡೆಯಿಂದ ಬುಕ್ ಮಾಡ್ಕೋತೀವಿ ಅಂದರೆ, ರೆಡ್ ಬಸ್ನ ಚೆಕ್ ಮಾಡಿ ಅದರಲ್ಲಿ ನಿಮಗೆ ಯಾವ ಬಸ್ ಇದೆ, ಯಾವ ಟೈಮಿಂಗ್ಸ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ಸಲ ನಾವು ಪ್ಲಾನ್ ಮಾಡಿದ್ದು ವೀಕೆಂಡ್ ಅದೇ ಫ್ರೈಡೇ ನೈಟ್ ಅನ್ಸುತ್ತೆ. ಇಲ್ಲ ಸ್ಯಾಟರ್ಡೇ ನೈಟ್. ಫ್ರೈಡೇ ನೈಟ್ ಕರೆಕ್ಟ್. 2 days. ಫ್ರೈಡೇ ನೈಟ್ ಹೋದ್ವಿ. ಸ್ಯಾಟರ್ಡೇ ಸಂಡೇ ವಾಪಸ್ ಬಂದ್ವಿ. ಸರಿನಾ? ಫಸ್ಟ್ ಅದಾಯಿತು. ಬಸ್ನ ಹೇಳ್ತೀನಿ. ಈಗ ಟ್ರೈನ್ ಹೇಳ್ತೀನಿ. ಟ್ರೈನ್ ನಾವು ಬಸ್ಗೆ ಹೋಗಿದ್ರಿಂದ ಸ್ವಲ್ಪ ಜಾಸ್ತಿ ಬಿತ್ತು. ಯಾಕಂದ್ರೆ ಒಬ್ರು 900 ಆದರೆ ಹೋಯ್ತಾ ಬರ್ತಾ ಒಬ್ರಿಗೆ 2000 ಬಸ್ಗೆ ಆಗುತ್ತೆ. ನಾವು 15 ಡೇಸಲ್ಲಿ ಪ್ಲಾನ್ ಮಾಡ್ಕೊಂಡ್ವಿ ಆ್ಯಕ್ಚುಲಿ ಟ್ರಿಪ್. ಹೌದು, 1 ಡೇಸ್ ತಗೊಂಡು 15 ಡೇಸಲ್ಲಿ ಬುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. 15 ಡೇಸ್ ಮುಂಚೆ ನೀವೇನು ಮಾಡ್ತೀರಾ ಅಂದರೆ, 1.5 ತಿಂಗಳು 2 ತಿಂಗಳು ಮುಂಚೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಡೇಟ್ ಎಲ್ಲ ಫಿಕ್ಸ್ ಮಾಡ್ಕೊಳ್ಳಿ. ಆವಾಗ ಅಂದ್ರೆ ನಿಮ್ಗೆ ಟ್ರೈನ್ ಸಿಗುತ್ತೆ. ಯಾಕಂದ್ರೆ ಬ್ಯಾಂಗ್ಳೂರ್ ಟು ಪಾಂಡಿಚೇರಿ ಒಂದೇ ಟ್ರೈನ್ ಇದೆ. ಫ್ರೈಡೇ ನೈಟ್ ಇದೆ. ಫುಲ್ ಬುಕ್ ಆಗೋಗಿತ್ತು. ನಮಗೆ ಗೊತ್ತಿತ್ತು ಅದು ಸಿಗಲ್ಲ ಅಂತ. ನೀವು ಟ್ರೈ ಮಾಡಿ. 1.5 ತಿಂಗಳು ಮುಂಚೆ 250-300 ಅಷ್ಟೇ ಗೈಸ್ ಇದ್ದಿದ್ದು. ಸೊ ಬೆಸ್ಟ್ ಟ್ರೈನಲ್ಲಿ, ಯಾಕಂದ್ರೆ ಬಜೆಟ್ ಫ್ರೆಂಡ್ಲಿ ಆಗುತ್ತೆ, ನಿದ್ದೆನೂ ಚೆನ್ನಾಗಾಗುತ್ತೆ, ವಾಶ್ರೂಮ್ ಫೆಸಿಲಿಟೀಸ್ ಇರುತ್ತೆ, ಚೆನ್ನಾಗಿರುತ್ತೆ. ಟ್ರೈನ್ ಬೆಸ್ಟ್. ಪಾಂಡಿಚೇರಿ ಬಸ್ ಸ್ಟಾಪ್ ಎಲ್ಲಿದೋ ಟ್ರೈನು ಅಲ್ಲೇ ಇದೆ. ತುಂಬಾ ದೂರ. ಪಾಂಡಿಚೇರಿಯಲ್ಲಿ ಯಾವ ಪ್ಲೇಸಸ್ ಟ್ರೈನ್ ರೈಲ್ವೆ ಸ್ಟೇಷನ್ ಇಂದ ದೂರ ಇರ್ಬೋದು, ಟ್ರಿಪ್ ಪ್ಲೇಸಸ್ ಇಲ್ವೇ ಇಲ್ಲ. ಎಲ್ಲ ಹತ್ತತ್ರ. ಅದೊಂದೇ ನಿಮ್ಗೆ ಅಡ್ವಾಂಟೇಜ್ ಅಂದ್ರೆ ಪಾಂಡಿಚೇರಿಲಿ. ಓಕೆನಾ? ಟ್ರೈನ್ದು ನಾನು ನಿಮ್ಗೆ ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ಸ್ಕ್ರೀನ್ ಶಾಟ್ಸ್ ಹಾಕ್ತೀನಿ. ಯಾವ್ಯಾವ ಟ್ರೈನ್ ಇದೆ, ಎಷ್ಟೆಷ್ಟು ಗಂಟೆಗೆ ಅಂತ. ಹೋಗೋದು ಬರೋದು 2 ಹಾಕ್ತೀನಿ. ನಿಮ್ಗೆ ಬಜೆಟ್ ಕಮ್ಮಿ ಆಗ್ಬೇಕಂದ್ರೆ ನಮ್ದು ಸ್ವಲ್ಪ ಜಾಸ್ತಿನೇ ಆಯ್ತು. ಆದ್ರೆ ಪಾಂಡಿಚೇರಿಗೆ ಅಷ್ಟು ಬಜೆಟ್ ಅಲ್ವೇ ಅಲ್ಲ. ಅದು ನಮ್ಗೆ ಟ್ರಾವೆಲ್ ಚಾರ್ಜಸ್ ನಮ್ಗೆ 2000 ಆಗೋಯ್ತು. ಸೊ ಅಲ್ಲೇ ನಮ್ದು ಜಾಸ್ತಿ ಆಗಿದ್ದು. ಅದಕ್ಕೋಸ್ಕರ ನೀವು ಟ್ರೈನ್ ಬುಕ್ ಮಾಡ್ಕೋಬಹುದು. ನಾನು 2 ಸ್ಕ್ರೀನ್ ಶಾಟ್ ಇಲ್ಲಿ ಹಾಕ್ತೀನಿ. ಹೋಗೋದು ಬರೋದು ಇಲ್ಲಿಂದ ಹೋಗೋದು ಫ್ರೈಡೇ ನೈಟ್ ಒಂದೇ ಟ್ರೈನ್ ಇರೋದು. ಆ ಕಡೆಯಿಂದ ಬರ್ತಾ 3 ಟ್ರೈನ್ ಇದೆ ಗೈಸ್. ಮಂಗಳವಾರ ಇದೆ, ಬುಧವಾರ ಇದೆ, ಅಂಡ್ ಸಂಡೇ ನೈಟ್ ಇದೆ. ಸರಿನಾ? ಅದನ್ನು ಫುಲ್ಲು ನಾನು ನಿಮ್ಗೆ ಇಲ್ಲಿ ಸ್ಕ್ರೀನ್ ಶಾಟ್ ಕೊಡ್ತೀನಿ, ನೀವು ನೋಡ್ಕೋಬಹುದು. ಟ್ರೈನ್ ನಂಬರ್ ಸಿಗುತ್ತೆ. ಆ ಟ್ರೈನಲ್ಲಿ ನೀವು ಬುಕ್ ಮಾಡ್ಕೋಬಹುದು. ನಾನು ಅದನ್ನು ಕೊಡ್ತೀನಿ. ನಾವು ಅದ್ರಲ್ಲಿ ಹೋಗಿಲ್ಲ, ಬಟ್ ನಾನು ರಿಸರ್ಚ್ ಮಾಡಿ ಇದನ್ನ ನಿಮಗೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಬಜೆಟ್ ಕಮ್ಮಿಯಾಗಿ ಹೋಗೋರು ಇರ್ತಾರೆ. ನಿಮಗೆ ಪರವಾಗಿಲ್ಲ, ನಾವು ಬೇಗ ಹೋಗ್ಬಿಟ್ಟು ಬರಬೇಕು ಅನ್ನೋದಿದ್ರೆ ಬಸ್ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ. ಬಸ್ಸಲ್ಲಿ ಹೋಗ್ಬಿಟ್ಟು ಬರ್ಬೋದು. ನೆಕ್ಸ್ಟ್ ಬಂದು ಕಾರ್ ಎಷ್ಟು ಕಂಫರ್ಟ್ ಆಯ್ತು ನೀನು ಹೇಳು. ಕಾರ್ ಚೆನ್ನಾಗಿತ್ತು. ಕಾರಲ್ಲಿ ಮೆಮೊರೀಸ್ ಜಾಸ್ತಿ ನಮಗೆ. ಫುಲ್ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟ್ರಿಪ್ಪಲ್ಲಿ ಜಾಸ್ತಿ ಲಾಂಗ್ ಜರ್ನಿ ಏನಿರಲಿಲ್ಲ. ಬಟ್ ಆದರೆ ಕಾರೆಲ್ಲ ನೀಟಾಗಿತ್ತು. ಅಂದರೆ ದೊಡ್ಡದಿತ್ತು ಕಾರ್. ಯಾವ ಕಾರ್ ನಾವು ಬುಕ್ ಮಾಡಿದ್ದು? ಯಾವುದು ತೇಜ? ಇನೋವಾ ದೊಡ್ಡದಿತ್ತು ಕಾರು. ನಾವೊಂದು 8 ಜನ ಹೋಗಿದ್ವಿ.
ನೀಟ್ ಅಂದ್ರೆ ಪ್ಲೇಸ್ ನಮ್ಗೆ ಹತ್ತತ್ರ ಇರೋದ್ರಿಂದ ನಮ್ ಕಾರ್ ಜರ್ನಿ ನಮ್ಗೆ ಹೊಸಂತೇನು ಅನ್ಸ್ಲಿಲ್ಲ. ನಮಗ್ ಬೇರೆ ಕಡೆ ಶಿವಮೊಗ್ಗ ಎಲ್ಲ ಹೋದಾಗ ನನ್ಗೆಲ್ಲ ವಾಮಿಟ್ ಎಲ್ಲ ಆಗ್ಬಿಟ್ಟಿತ್ತು. ಈ ಸಲ ಈ ಟ್ರಿಪ್ ಅಲ್ಲಿ ಕಾರಲ್ಲಿ ನನ್ಗೆ ಈ ಸಲಿನೇ ಬೆಸ್ಟ್ ಅನ್ಸಿದ್ದು. ಅಷ್ಟು ಚೆನ್ನಾಗಿತ್ತು ಎಲ್ಲ, ಅಲ್ಲೇ ಮಾತಾಡ್ಕೊಂಡು ಆಟಾಡ್ಕೊಂಡು ರೇಗಿಸ್ಕೊಂಡು ಎಲ್ಲ ಚೆನ್ನಾಗಿತ್ತು. ಕಾರಲ್ಲಿ ಚೆನ್ನಾಗಿ ನಾವು ಕಾರ್ ಬುಕ್ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡಿದ್ವಿ. ಯಾಕೆಂದ್ರೆ ನಾವು ಹೋಗಿದ್ದು ಸಮ್ಮರ್ ಹತ್ತತ್ರ ಹೋಗಿದ್ದು. ಆ ಬಿಸಿಲಲ್ಲಿ ನಾವು ಏನಾದ್ರು ಬೈಕ್ ಬುಕ್ ಮಾಡ್ಕೊಂಡಿದ್ವಿ ಅಂತಂದ್ರೆ ಫುಲ್ ರೋಸ್ಟ್ ಆಗ್ಬಿಟ್ಟಿರ್ತಿದ್ವಿ, ಅಷ್ಟು ಬಿಸಿಲಿತ್ತು ಪಾಂಡಿಚೇರಿಲಿ. ನಾವು ಫಸ್ಟ್ ಪ್ಲಾನ್ ಮಾಡಿದ್ದೆ 2 ವೀಲರ್. ನಿಮ್ಗೆ 2 ವೀಲರ್ ಸಿಗುತ್ತೆ ಗೈಸ್, ಅಲ್ಲಿ ತುಂಬಾ ಕಡೆ ಸಿಗುತ್ತೆ. ನೀವು 2 ವೀಲರ್ನ ಅಲ್ಲೇ ಹೋಗಿ ತಗೋಬಹುದು ರೆಂಟ್, ಅಷ್ಟು 2 ವೀಲರ್ ಸಿಗುತ್ತೆ ನಿಮ್ಗೆ. ಎಲ್ಲಿ ನೀವು ಸ್ಟೇ ಆಗ್ತೀರಾ ಅಂತ ಹೋಗ್ತಿರಲ್ಲ, ನಿಮ್ಗೆ ಅಲ್ಲೂ 2 ವೀಲರ್ಗಳು ಸಿಗುತ್ತೆ. ನಾನು ನಿಮಗೆ ಕಾರ್ ವಿಡಿಯೋ ಹಾಕ್ತೀನಿ, ಚೆಕ್ ಮಾಡಿ. ಇದೇ ನೋಡಿ ಕಾರು ಇನೋವಾ. ನಾವು ಟೋಟಲ್ ಆಗಿ 2 ಡೇಸ್ಗೆ 4K ಕೊಟ್ಟಿದ್ವಿ ಇದಕ್ಕೆ. ನೀವು ಈ ಟೈಪ್ ಸಮ್ಮರ್ ಅಲ್ಲಿ ಹೋಗ್ತೀರಾ ಅಂದ್ರೆ ಬೆಸ್ಟ್ ಕಾರೇ. ಹೌದು. ನೆಕ್ಸ್ಟ್ ಬಂದ್ಬಿಟ್ಟು ಬೈಕು ನಾವು ಕೇಳಿದ್ವಿ ಎಷ್ಟು ರೇಟ್ ಆಗುತ್ತೆ ಅಂತ. ಫಸ್ಟ್ ಎಲ್ಲ ವಿಚಾರಿಸುವಾಗ ನೋಡೋಣ ಯಾವ್ದು ಬೆಸ್ಟ್ ಅಂತಂದಾಗ ಅದು ಪರ್ ಡೇಗೆ 1K ಇತ್ತು. ಸೊ ಬೇಕಾದ್ರೆ ನಿಮ್ಗೆ ಇದು ಯೂಸ್ ಆಗುತ್ತೆ. 1 ದಿನಕ್ಕೆ 1K ಆಗುತ್ತೆ, 1,000 ಆಗುತ್ತೆ. ನೀವು ಬೈಕ್ ಬೇಕಾದ್ರೆ ಬೈಕ್ ತಗೋಬಹುದು. ಸಮ್ಮರಲ್ಲಿ ನಾವು ರೆಕಮೆಂಡ್ ಮಾಡೋದು ಕಾರ್. ಓಡ್ಸಕ್ ಬರೋರು ಒಬ್ಬೊಬ್ರು ಗ್ರೂಪಲ್ಲಿ ಸಿಗಲ್ಲ, ಇಲ್ಲಾಂದ್ರೆ ಅಷ್ಟು ಜನನೂ ಹೋಗಿರೋ, 4 ಜನ ಹೋಗಿರ್ತೀರ, 1-3 ಜನ ಹೋಗಿರ್ತೀರಾ, ಅಂಥವ್ರಿಗೆ ನಿಮ್ಗೆ ಬೈಕ್ ಬೇಕಾಗುತ್ತೆ. ಸೊ ಅದಕ್ಕೆ ನಾನು ವಿಚಾರಿಸಿದ್ ನಮ್ಗೆ ಗೊತ್ತಿರೋದನ್ನ ನಾನು ಹೇಳ್ತಾ ಇದ್ದೀನಿ. 1K ಪರ್ ಡೇ ಆಗುತ್ತೆ. ನೀವು ಎಕ್ಸ್ಟ್ರಾ ಪೆಟ್ರೋಲ್ ಅದು ಹಾಕ್ಸ್ಕೊಳ್ಬೇಕಾಗತ್ತೆ. ರೂಮಿಗೆ ಬರ್ತೀನಿ ನಾನು ನೆಕ್ಸ್ಟು. ನಿಮಗೆ ನನ್ನ ಟ್ರೈನ್ ಬಸ್ ಹೇಳಾಯ್ತು, ಕಾರ್ ಹೇಳಾಯ್ತು. ನೆಕ್ಸ್ಟ್ ಬಂದರೆ ಸ್ಟೇ. ನಾವು ಬೀಚ್ ಸೈಡ್ ಪ್ಲ್ಯಾನ್ ಮಾಡಿದ್ವಿ, ಬಟ್ ಬಜೆಟ್ ಹೆವಿ ಇತ್ತು ವೀಕೆಂಡ್ ಆಗಿರೋದ್ರಿಂದ. ಸೊ ನಾವೇನ್ ಮಾಡಿದ್ವಿ, ಬೇಡ ರೂಮ್ಗೋಸ್ಕರ. ಯಾಕಂದ್ರೆ ನಾವೇನ್ ರೂಮಲ್ಲಿ ನಾವೇ ಪೂಲಲ್ಲಿ ಎಂಜಾಯ್ ಮಾಡಬೇಕು, ಇಲ್ಲ ಒಳ್ಳೆ ಆಂಬಿಯನ್ಸ್ ಇರಬೇಕು, ಅಲ್ಲಿ ಫೋಟೋಸ್ ತಗೋಬೇಕು, ನಾವು ರೆಸಾರ್ಟ್ಗೆ ಹೋಗ್ಬೇಕು ಅನ್ನೋದು ಐಡಿಯಾ ನಮ್ದು ಇರಲಿಲ್ಲ. ನಮ್ಗೆ ಏನಂದ್ರೆ ಪಾಂಡಿಚೇರಿಯಲ್ಲಿ ಎಲ್ಲ ಪ್ಲೇಸಸ್ ಕವರ್ ಮಾಡ್ಬೇಕು ಅನ್ನೋದೇ ಮೇನ್ ಇಂಟೆನ್ಷನ್ ಇದ್ದಿದ್ದು. ಸೊ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಒಳಗಡೆನೆ ಅಲ್ಲಿಂದ ಸ್ವಲ್ಪ ಒಂದು ಬೀಚಿಂದ ಒಂದು 1 ಕಿಲೋಮೀಟರ್, 2 ಕಿಲೋಮೀಟರ್ಸ್, 1 ಕಿಲೋಮೀಟರ್ ಇಷ್ಟು ಹತ್ರ ನಾವು ಹೋಗಿ ಒಂದ್ ದಿನದಲ್ಲಿ 3-4 ಸತಿ ರೂಮ್ ಹತ್ರ ಎಲ್ಲ ಹೋಗ್ಬಿಟ್ಟು ಬರ್ತಿದ್ವಿ, ಅಷ್ಟು ಹತ್ರ ಐತೆ ಅಲ್ಲಿ. ಸೊ ಅದಕ್ಕೆ ಏನ್ ಮಾಡಿದ್ವಿ, ವೀಕೆಂಡ್ ಆಗಿರೋದ್ರಿಂದ ನಾನು ನಿಮಗೆ ರೂಮ್ದು ಡೀಟೇಲ್ಸ್ ನಿಮಗೆ ವಿಡಿಯೋಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸೊ ನಾವು ಹೋಗಿದ್ದ ರೂಮಲ್ಲಿ ಬ್ರಷು, ಪೇಸ್ಟು ಎಲ್ಲ ಕೊಟ್ಟಿದ್ರು. ಒನ್ ಆಫ್ ದ ಬೆಸ್ಟ್ ಸ್ಟೇ ನಾನು ನೋಡಿದ್ರಲ್ಲಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿತ್ತು. ಓನರ್ ಕೂಡ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಮಗೆಲ್ಲ ಟ್ರಿಪ್ ಪ್ಲೇಸಸ್ ಎಲ್ಲ ಹೇಳ್ಕೊಡ್ತಾಯಿದ್ರು. ನೋಡಿ ಇದೇನೇ ರೂಮು, ಒಂದು ಬೆಡ್ ಇರುತ್ತೆ. ಮೇಯ್ನಾಗಿ ಸೆಕೆ ಇರೋದ್ರಿಂದ ಅಲ್ಲಿ ನಾವು ಸಮ್ಮರಲ್ಲಿ ಹೋಗಿರೋದ್ರಿಂದ AC ಇತ್ತು. ದಟ್ ಈಸ್ ದ ಮೇನ್ ಥಿಂಗ್ ನಮಗೆ ಖುಷಿಯಾಗಿದೆ ಅಂದರೆ. ಆ್ಯಂಡ್ ಒಂದು ರೂಮು ಇಟ್ಕೊಳ್ಳೋಕ್ಕೆಲ್ಲ ಶೆಲ್ಫು, ಅದಾದಮೇಲೆ ಒಂದು ವಾಶ್ರೂಮ್. ರೂಮು ನಮ್ಗೆ ಇದು ಇತ್ತು. ರೂಮ್ ಹತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನೀಟ್ ಕ್ಲೀನ್ ಆಗಿತ್ತು. ರೂಮಿಂದ ಮತ್ತೆ AC-ಇಂದ ಒಂಚೂರು ಪ್ರಾಬ್ಲಮ್ ಆಗಿಲ್ಲ. ನೀರ್ದು ಪ್ರಾಬ್ಲಮ್, ಬಟ್ ನೀರೇನಂದ್ರೆ ಉಪ್ಪು ಇರುತ್ತೆ. ನೀರು ಅಷ್ಟು ಚೆನ್ನಾಗಿರಲ್ಲ, ನಿಜ ಇರ್ತೀನಿ. ಪಾಂಡಿಚೇರಿಯಲ್ಲಿ ನೀರು ಚೆನ್ನಾಗಿರಲ್ಲ, ಉಪ್ಪು ಇರುತ್ತೆ. ಮಕ್ಕ ತೊಳ್ಕೊಳಕ್ಕೂ ಉಪ್ಪು ನೀರು, ಸ್ನಾನ ಮಾಡೋಕ್ಕೂ ಉಪ್ಪು ನೀರು. ಬಟ್ ರೂಮ್ ಹತ್ರ ನೀಟಾಗಿ ಕ್ಲೀನ್ ಆಗಿತ್ತು. ಮತ್ತೆ ಅಲ್ಲೆಲ್ಲ ಏನು ಯಾರಿದ್ರು ಅವರೆಲ್ಲ ನೋಡ್ಕೊಳ್ಳೋರು, ಅವರು ಅಷ್ಟೇ ನೀಟಾಗಿ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದ್ರು. ನೀಟಾಗಿತ್ತು, ರೂಮ್ ಚೆನ್ನಾಗಿತ್ತು. ಅಲ್ಲಿ ಆರಾಮಾಗಿ ಹೋಗ್ಬೋದು. 1500 ಏನೋ ಅಲ್ಲ? ಹೌದು, ಆರಾಮಾಗಿ ಕೊಡ್ಬೋದು. 1500. ನಾವು ವೀಕೆಂಡಲ್ಲಿ ಪರ್ ಡೇಗೆ ಒಬ್ರಿಗಲ್ಲ, ಒಂದು ರೂಮು ಕೊಟ್ಟಿದ್ದು. 3 ರೂಮ್ ಮಾಡಿದ್ವಿ. ಸೊ ಅಷ್ಟಾಯಿತು. ನಿಮಗೆ ವೀಕ್ ಡೇಸಲ್ಲಾದರೆ 1000 ರೂಪೀಸ್ ಆಗುತ್ತೆ. ಆ ರೂಮ್ಗೆ, ನೀವು ಈ ರೂಮ್ಗೆ ತೊಗೋತೀರ ಅಂದರೆ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಕೆಳಗಡೆ ನಂಬರ್ ಹಾಕ್ತೀನಿ, ನಿಮಗೆ ಯೂಸ್ ಆಗುತ್ತೆ. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಅವ್ರ ರೂಮ್ ಅವೈಲಬಲ್ ನಿಮ್ಮ ಡೇಟಿಗಿದ್ರೆ ಕೊಡ್ತಾರೆ. ಬೆಸ್ಟ್ ಆ್ಯಕ್ಚುಲಿ. ನಿಮಗೆ ನಾನು ಬೀಚ್ ಸೈಡಲ್ಲಿರೋ ರೂಮ್ಸು ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಇದೆ ನೋಡಿ ಬೀಚ್ ಸೈಡ್ ಇರೋ ರೂಮ್ಸ್ದು ನಾನು ನಿಮ್ಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಇದು ಬೀಚ್ ಸೈಡ್ ಇದ್ದಿದ್ದು. ಒಂದು ವಿಡಿಯೋ ಮಾಡಿದ್ದೀನಿ. ಈ ಥರ ತುಂಬ ಇದ್ದಾವೆ ಬೀಚ್ ಸೈಡ್ಗಳು. ಹೋದರೆ ನಿಮಗೆ ತುಂಬ ಸಿಗುತ್ತೆ ಸ್ಟೇಗಳು, ತುಂಬ ಇದು ಅಲ್ಲ, ಸುತ್ತಮುತ್ತ ಆಪ್ಷನ್ಸ್ ತುಂಬ ಇತ್ತು. ಸೊ ನೀವು ಬೇಕಾಗಿದ್ದರೆ ನಿಮ್ಗೆ ಓಕೆ ಅಂದರೆ ನೀವು ಹೋಗಿ ಅಲ್ಲಿ ಬೀಚ್ ಹತ್ರ ಹೋಗಿ ಟ್ರೈ ಮಾಡ್ಬೋದು. ನಾವು ಕೇಳಿದ್ವಿ ಆ್ಯಕ್ಚುಲಿ ಹೋಗ್ಬಿಟ್ಟು, ನಾವು ಇದ್ದಿದ್ದಿಲ್ಲಿ, ಬಟ್ ನಾವು ಕೇಳಿದ್ವಿ. ಅವ್ರು ಏನು ಹೇಳಿದ್ರು, ಒಂದಿನಕ್ಕೆ 6000 ಏನೋ ಹೇಳಿದ್ರು. ಹೌದು, 6000 ಹೇಳಿದ್ರು ಒಂದು ರೂಮಿಗೆ. ಆ್ಯಕ್ಚುಲಿ ಒಂದು ರೂಮಲ್ಲಿ 3 ಜನ 4 ಜನ ಇರ್ಬೋದು. ನಮಗೆ 3 ರೂಮ್ ಬೇಕಿತ್ತಲ್ಲ, ಜಾಸ್ತಿ ಆಗ್ತಿತ್ತು. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ನಮ್ಗೆ ಇದು ಓಕೆ ಇತ್ತು. ಬಟ್ ಬೀಚ್ ಸೈಡ್ ಎಕ್ಸ್ಪೀರಿಯನ್ಸ್ ಬೇರೆನೇ ಇರುತ್ತೆ. ಬೇರೆ ಅಂದ್ರೆ ಅದೇನು ಅಷ್ಟು ಚೆನ್ನಾಗೂ ಇರ್ಲಿಲ್ಲ. ಬೀಚ್ ಎಲ್ಲೋ ಐತೆ, ಇದೆಲ್ಲೋ ಐತೆ. ಬಟ್ ಏನಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ವ್ಯೂ ಬೀಚ್ ಕಾಣುತ್ತೆ ಅನ್ನೋದಕ್ಕೋಸ್ಕರ ಅಷ್ಟು ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕು. ನೀವಿನ್ನು ಬೀಚ್ ಸೈಡ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ರೆಸಾರ್ಟ್ ಬುಕ್ ಮಾಡ್ಕೋಬಹುದು. ಅವರು ಪ್ರೈವೇಟ್ ಬೀಚ್ ಇರುತ್ತೆ. ಹೌದು, ಪ್ರೈವೇಟ್ ಬೀಚ್ ಇರುತ್ತೆ. ಸೊ ಅದು ಬೆಸ್ಟ್. ನೀವು ನಮಗೆ ಬೀಚ್ ಸೈಡ್ ಬೇಕಂದ್ರೆ ಅದು ಬೆಸ್ಟ್ ಆಗಿರುತ್ತೆ. ಬೀಚ್ಗೆ ಹತ್ರನೇ ಇರಬೇಕು ಅಂತ ಅಂದ್ರೂ ನಾನು ನಿಮಗೆ ಹೇಳ್ತೀನಿ. ಪರ್ ಡೇಗೆ 6000
ವೀಕೆಂಡ್ಸಲ್ಲಿ 5000 ನಾರ್ಮಲ್ ಡೇಸಲ್ಲಿ ಇತ್ತು ಒಂದು ರೂಮಿಗೆ. ಅದರಲ್ಲಿ ಒಂದು 3 ಮೆಂಬರ್ಸ್ ಆರ್ 4 ಮೆಂಬರ್ಸ್ ಅಲೋ ಮಾಡ್ತಾರೆ. ಓಕೆನಾ, ನಾನು ನಿಮಗೆ ಬೀಚ್ ಸೈಡ್ ರೂಮ್ದು ಕೊಟ್ಟಿದ್ದೀನಿ, ಒಳಗಡೆ ರೂಮ್ದು ಕೊಟ್ಟಿದ್ದೀನಿ. ನಿಮಗೆ ಯಾವುದು ನಿಮಗೆ ಇಷ್ಟ ಆಗುತ್ತೆ, ನಿಮ್ಗೆ ಯಾವ್ದು ಬಜೆಟ್ ಫ್ರೆಂಡ್ಲಿ ಬೇಕಾ ಇಲ್ಲ ಪರವಾಗಿಲ್ಲ ಬಜೆಟ್ ಅನ್ನೋದಾದರೆ ಯು ಕ್ಯಾನ್ ಗೋ. ನೆಕ್ಸ್ಟ್ ಏನಂದರೆ ಫುಡ್ ಎಲ್ಲ ಚೆನ್ನಾಗಿತ್ತು. ಮಾರ್ನಿಂಗ್ ಹೋಗಿದ್ದು ನಾವು ಇಂಡಿಯನ್ ಕೆಫೆ ಹೌಸ್ ಅಂತ. ಓಕೆನಾ, ನೀವು ಗೂಗಲಲ್ಲಿ ಹಾಕಿದ್ರೆ ನಿಮ್ಗೆ ಬಂದ್ಬಿಡತ್ತೆ. ಅದು ಫೇಮಸ್ ಇತ್ತು ಬಟ್ ಆದ್ರೆ ದೋಸೆ ಅಂದ್ರೆ ಇಡ್ಲಿ ಅದೆಲ್ಲ ಚೆನ್ನಾಗಿತ್ತು. ಮತ್ತೆ ನಾವು ಇಡ್ಲಿ ಟ್ರೈ ಮಾಡಿದ್ವಿ, ಪೊಂಗಲ್ ಟ್ರೈ ಮಾಡಿದ್ವಿ. ತಮಿಳ್ನಾಡಲ್ವಾ ಇಡ್ಲಿ ಪೊಂಗಲ್ ಇವೆಲ್ಲ ಫೇಮಸ್ ಅಲ್ಲಿ ಸಖತ್ತಾಗಿತ್ತು. ನೀವು ಇಂಡಿಯನ್ ಕೆಫೆ ಹೌಸ್ ಹೋಗಿ ನೋಡಿ ಒಂದ್ಸಲ, ಜನ ಹೆಂಗಿರ್ತಾರೆ ಗೊತ್ತಾ, ಫಾರಿನರ್ಸ್. ಅಲ್ಲಿ ಫುಡ್ ಟ್ರೈ ಮಾಡಿ ಬಜೆಟ್ ಕಮ್ಮಿ ಆಯ್ತು ನಮ್ಗೆ. ಅಷ್ಟು ಜನ ತಿಂದ್ವಿ. ಒಂದು ಎಷ್ಟಾಯ್ತು, 1200 ಮೇ ಬಿ. 8 ಜನ ತಿಂದ್ವಿ. ಕಾಫಿ ಅದು ಇದು ಇನ್ನೂ ಎಕ್ಸ್ಟ್ರಾ ಎಲ್ಲ ತರ್ಸ್ಕೊಂಡ್ವಿ. ಅದು ಕಮ್ಮಿನೇ ಬೀಳ್ತು ನಮ್ಗೆ. ಗೊತ್ತಾಯ್ತಲ್ವಾ, ಇಂಡಿಯನ್ ಕೆಫೆ ಹೌಸ್. ನಾವು ನಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ನಾವು ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದೀವಿ. ಮಧ್ಯಾಹ್ನ ಬಂದ್ಬಿಟ್ಟು ನಾನ್ ವೆಜ್ ತಿಂದ್ವಿ. ಒಳ್ಳೆ ಹೋಟೆಲ್ ಹುಡುಕಿದ್ರು, ಅದು ಮಾತ್ರ ಬೆಸ್ಟ್, ಚಿಂದಿ ಆಗಿತ್ತು ಗೈಸ್. ನಾನು ವಿಡಿಯೋ ಹಾಕ್ತೀನಿ, ನೋಡ್ಕೊ ಬನ್ನಿ ಹೋಟೆಲ್ದು. ಇದೆ ನೋಡಿ ಹೋಟೆಲು. ನಾವು ಫಸ್ಟ್ ಟೈಮ್ ಮಧ್ಯಾಹ್ನ ಊಟ ಮಾಡಿದ್ದು ಹೋಟೆಲು. ನೀವು ಒಂದ್ಸಲಿ ಟ್ರೈ ಮಾಡಿ, ನಾನು ಮಸ್ಟ್ ರೆಕಮೆಂಡ್ ಮಾಡ್ತೀನಿ ಎಲ್ಲರಿಗೂ. ಅಂದ್ರೆ ಏನಂದ್ರೆ ಇವಾಗ ದುಡ್ಡು ಕೊಟ್ಟಂಗೆ ಅಜಯ ಅನ್ನಂಗೆ ಅಲ್ಲೋ ಹಂಗೆ ಆಯ್ತು. ಅಂದ್ರೆ ದುಡ್ಡು ಹಂಗೆ ಕೊಟ್ಟಿದ್ರೆ ಅದು ಒಂದು 3000 ಏನೋ ಬೀಳ್ತು ನಮಗೆ 8 ಜನದಿಂದ. ಬಟ್ ಊಟ ಮಾತ್ರ ಸಖತ್ತಾಗಿತ್ತು. ನಾವು ಒಳ್ಳೆ ಫುಡ್ ಕೂಡ ಆರ್ಡರ್ ಮಾಡಿದ್ವಿ. ನಾನ್ ವೆಜ್ ಮೀಲ್ಸ್ 2, ಆಮೇಲೆ ಒಂದು ತುಂಬಾ ನಾನ್ ವೆಜ್ ಆರ್ಡರ್ ಮಾಡಿದ್ವಿ. ಬಿರಿಯಾನಿ 2 ಬಿರಿಯಾನಿ. ಹೌದು, ಇನ್ನೇನು ಆರ್ಡರ್ ಮಾಡಿದ್ವಲ್ಲ ಬೇಬದು, ಪ್ಲೇಟರ್. ಅದು ಸಖತ್ ಯಮ್ಮಿ ಆಗಿತ್ತು. ನಾನಂತೂ ನಾನು ಕರೆಕ್ಟಾಗಿ ಪೀಸ್ ತಿನ್ನಲ್ಲ, ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ಪೀಸ್ ತಿನ್ನಲ್ಲ. ಅಲ್ಲೇ ನಾನು ಅಷ್ಟು ನೀಟಾಗಿ ಪೀಸ್ ತಿಂದಿದ್ದು, ಅಷ್ಟು ಚೆನ್ನಾಗಿತ್ತು. ಅವಳಿಗೆ ಮಧ್ಯ ಫುಲ್ ಟ್ರಿಪ್ ಅಲ್ಲಿ ಏನ್ ಫುಡ್ ಆಯ್ತು ಅಂತಂದ್ರೆ ನನ್ಗೆ ಅದೇ ಇಷ್ಟ ಆಗಿತ್ತು. ಅದೇ ಇಷ್ಟ ಆಗಿರೋದು. ಯಾಕಂದ್ರೆ ಆ ಬಿಸಿಲಲ್ಲಿ ಫುಲ್ಲು ಇದಾಗ್ಬಿಟ್ಟಿದ್ವಿ. ಅಷ್ಟು ಇದ್ರಲ್ಲಿ ಹೋಗ ತಣ್ಣಗಿತ್ತು. ಅದಕ್ಕೂ ನಾನ್ ವೆಜ್ ತಿನ್ನೋದಕ್ಕೂ ಅದಕ್ಕೂ ಎಸಿ ಇತ್ತು ಹೋಟೆಲ್ ಅಲ್ಲಿ, ಇತ್ತು. ಚೆನ್ನಾಗಿ ನೆಮ್ಮದಿ ಕೂತು ಊಟ ಇತ್ತು. ಒಂದು ಅವರ್ ಕೂತು ಊಟ ಮಾಡಿದ್ವಿ. ನಾನು ಇವಾಗ ನಾನ್ ವೆಜ್ ಹೋಟೆಲ್ ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದೀನಿ. ನೀವು ಹೋಗಿ ಆ ಹೋಟೆಲ್ ಅಲ್ಲಿ ಟ್ರೈ ಮಾಡ್ಬೋದು, ಇಲ್ಲ ನಿಮ್ಗೆ ಗೂಗಲ್ ಮಾಡಿದ್ರೆ ತುಂಬಾ ಹೋಟೆಲ್ ಸಿಗುತ್ತೆ. ಬಟ್ ಈ ಹೋಟೆಲ್ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ನೆಕ್ಸ್ಟ್ ನೈಟ್ ಬಂದ್ಬಿಟ್ಟು ಏನ್ ಮಾಡಿದ್ವಿ, ಹೆವಿ ಆಗ್ಬಿಟ್ಟಿತ್ತು ಮಧ್ಯಾಹ್ನ ಊಟ. ಆಮೇಲೆ ಬೀಚ್ಗೆಲ್ಲ ಹೋಗ್ಬಿಟ್ಟು, ರಾಕ್ ಬೀಚ್ಗೆಲ್ಲ ಹೋಗ್ಬಿಟ್ಟು ಬಂದ್ಬಿಟ್ಟು ಸ್ನಾಕ್ಸ್ ಚೆನ್ನಾಗಿ ತಿಂದ್ವಿ ಟೀ ಕಾಫಿ ಜೊತೆ. ಸೊ ನೈಟ್ ಕೇಳಿದ್ವಿ, ತುಂಬಾ ಜನ ಊಟ ಬೇಡ ಅಂದ್ರು. ಏನ್ ಮಾಡಿದ್ವಿ, ಬೀಚ್ಗೆ ಹೋಗಿದ್ವಿ ನಾವು. ನೈಟು ಬೀಚ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂದ್ಬಿಟ್ಟು ರಾಕ್ ಬೀಚ್ ಮುಗಿಸ್ಕೊಂಡು ಇನ್ನೊಂದು ಬೀಚ್ಗೆ ಹೋದ್ವಿ. ಆ ಬೀಚ್ ಅಲ್ಲಿ ಸೈಡ್ ಅಲ್ಲಿ ಫುಡ್ ಇತ್ತು. ಅದರಲ್ಲಿ ಫ್ರೈಡ್ ರೈಸ್ ಎಗ್ ರೈಸ್ ಮತ್ತೆ ಇದು ಬ್ರೆಡ್ ಆಮ್ಲೆಟ್ ತಗೊಂಡ್ ಬಂದಿದ್ವಿ. ಚೆನ್ನಾಗಿತ್ತು. ಬೀಚ್ ಸೈಡ್ ನೀವು ಫಿಶ್ ಟ್ರೈ ಮಾಡ್ಬೋದು, ಇಲ್ಲ ಈ ತರ ಫುಡ್ ಟ್ರೈ ಮಾಡ್ಬೋದು. ಚೆನ್ನಾಗಿತ್ತು ಟೇಸ್ಟು. ನಾವು ಅದೆಲ್ಲಷ್ಟೇ ಟ್ರೈ ಮಾಡಿದ್ದು. ನೈಟ್ ಮುಗೀತು. ಮತ್ತೆ ಸೆಕೆಂಡ್ ಡೇ ಫುಡ್ ಬಂದ್ಬಿಟ್ಟು ಬೆಳಗ್ಗೆ ಹೋದ್ವಿ ಇಂಗ್ಲಿಷ್ ಫುಡ್ ಟ್ರೈ ಮಾಡೋಣ. ಬ್ರೆಡ್ ಅಂಡ್ ಚಾಕ್ಲೇಟ್ ಅನ್ನೋದು ಒಂದು ರೆಸ್ಟೋರೆಂಟ್ ನೋಡಿ. ಅಲ್ಲಿ ನಿಮ್ಗೆ ಎಷ್ಟು ರೆಸ್ಟೋರೆಂಟ್ ಸಿಗುತ್ತೆ ಅಂದ್ರೆ ಫ್ರೆಂಚ್ ಕಾಲೋನಿ ಫುಲ್ ರೆಸ್ಟೋರೆಂಟ್ ಇರೋದು. ರೂಮು, ರೆಸ್ಟೋರೆಂಟ್, ಕೆಫೆ, ಅದ್ ಬಿಟ್ರೆ ಪ್ಲೇಸ್ ಫ್ರೆಂಚ್ ಕಾಲೋನಿನೇ. ನಾನು ಏನಿಲ್ಲ ಫ್ರೆಂಚ್ ಕಾಲೋನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ರೆಂಚ್ ಕಾಲೋನಿ ಫುಲ್ಲು ರೆಸ್ಟೋರೆಂಟ್ಗಳೇ. ರೆಸ್ಟೋರೆಂಟ್ ಮುಂದೆಗಡೆ ಕಲರ್ಫುಲ್ ಆಗಿ ಪೇಂಟಿಂಗ್, ಆಮೇಲೆ ಲೈಟಿಂಗ್ಸ್, ಅದಾದ್ಮೇಲೆ ಕಲರ್ಫುಲ್ ಆಗಿ ಗಿಡಗಳು ಹಾಕಿದ್ದಾರೆ. ಅದೇ ಫ್ರೆಂಚ್ ಕಾಲೋನಿ ಅಂದ್ರೆ. ಅಲ್ಲಿ ಫೋಟೋ ಸಖತ್ತಾಗಿ ಬರುತ್ತೆ. ಇಲ್ಲಿ ಬ್ರೆಡ್ ಅಂಡ್ ಚಾಕ್ಲೇಟ್ ಬರ್ತೀನಿ ನಾನು. ಅಲ್ಲಿ ಫುಡ್ ಎಕ್ಸ್ಪೆನ್ಸಿವ್, ಕ್ವೈಟ್ ಅಂದ್ರೆ ಹೊಟ್ಟೆ ತುಂಬಲ್ಲ, ಎಕ್ಸ್ಪೆನ್ಸಿವ್ ಹೆಲ್ತಿ ಫುಡ್. ಬಟ್ ಅದೇ ನಾವೆಲ್ಲ ಇವಾಗ ನಾವೆಲ್ಲ ತಿನ್ನೋ ತರ ಅಲ್ಲ ಅದು, ನಾರ್ಮಲ್ ಆಗಿ. ಬಟ್ ಓಕೆ ಅಷ್ಟಕ್ಕೆ ನಮ್ಗೆ ಇಷ್ಟ ಆಗ್ಲಿಲ್ಲ. ಬಟ್ ಏನಿಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೋಗಿದ್ವಿ. ಕಾಸ್ಟ್ಲಿ ಇದೆ. ನೀವು ಬ್ರೆಡ್ ಅಂಡ್ ಚಾಕ್ಲೇಟ್ಗೆ ಹೋಗ್ಬೇಕು, ನೀವು ಅದನ್ನ ಟ್ರೈ ಮಾಡ್ಬೇಕು ಅಂದ್ರೆ ಅದ್ರ ಮೆನು ನೋಡಿ ನಿಮ್ಗೆ ಏನೇನು ಸಿಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ನನ್ನ ಬ್ಲಾಗ್ ಚೆಕ್ ಮಾಡಿ, ನಾವೇನೇನು ಟ್ರೈ ಮಾಡಿದೀವಿ ಅಂತ ನಾನು ನಿಮ್ಗೆ ಬ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು. ಅಲ್ಲಿ 2.5 to 3 ಆಯಿತು ಮಾರ್ನಿಂಗ್ ಟಿಫನಿಗೆನೆ. ಮತ್ತೆ ಅವತ್ತು ಸೆಕೆಂಡ್ ಡೇ ಮಧ್ಯಾಹ್ನ ಬಂದ್ಬಿಟ್ಟು ಊಟ ಮಾರ್ಕೆಟ್ಗೆ ಹೋಗಿದ್ವಿ ನಾವು. ಅಲ್ಲಿ ಲೋಕಲ್ ಮಾರ್ಕೆಟ್ ಅಲ್ಲಿ ಒಂದು ಚಿಕ್ಕ ಹೋಟೆಲಲ್ಲಿ ಊಟ ಮಾಡಿದ್ವಿ. ಸೂಪರ್ ಆಗಿತ್ತು ಗೈಸ್, ಚೆನ್ನಾಗಿತ್ತು. ಯು ಕಾಂಟ್ ಬಿಲೀವ್ ನಾವು ಆ ಹೋಟೆಲ್ ಎಲ್ಲ ಅಷ್ಟು ಒಳ್ಳೆ ಚೆನ್ನಾಗಿ ಊಟ ಮಾಡ್ಬಿಟ್ವಿ. ಬೆಳಗ್ಗೆ ಹೊಟ್ಟೆ ತುಂಬಿರ್ಲಿಲ್ಲ. ಮಧ್ಯಾಹ್ನ ಸರಿಯಾಗಿ ಚಿಕನ್ ಬಿರಿಯಾನಿ ಕಬಾಬ್ 2 ತಿಂದಿದ್ದು. ಹೋಗೋಷ್ಟ್ರಿಗೆಲ್ಲ ಖಾಲಿ. 3 ಗಂಟೆಗೆ ಹೋದ್ವಿ. ಸಖತ್ತಾಗಿತ್ತು ಮಾತ್ರ, ಸೂಪರ್ ಆಗಿತ್ತು ಊಟ. ನಾನು ಅಮ್ಮ ಟೊಮಟೊ ಬಾತ್ ಮಾಡ್ತಾರೆ,
ಸೇಮ್ ನಮ್ಮ ಹಂಗೆ ಮಾಡೋದು ಹಂಗೆ ಇತ್ತು. ಈಗ ಅಷ್ಟು ಚೆನ್ನಾಗಿತ್ತು. ಅಷ್ಟು ಚೆನ್ನಾಗಿತ್ತು. ನಾನು ನಿಮಗೆ ವಿಡಿಯೋದಲ್ಲಿ ಹೋಟೆಲ್ ನೇಮ್ ಎಲ್ಲ ತೋರಿಸಿದ್ದೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಫುಡ್ ಬಂದ್ಬಿಟ್ಟು ನೈಟ್ ಏನು ಟ್ರೈ ಮಾಡಿದ್ವಿ? ಒಂದು ನೈಟ್ ನಾವು ಫುಡ್ ಸ್ಟ್ರೀಟ್ಗೆ ಹೋಗಿದ್ವಿ. ಎಸ್, ಸಕ್ಕದಾಗಿತ್ತು ಫುಡ್ ಸ್ಟ್ರೀಟ್ ಮಾತ್ರ. ಚಿಂದಿಯಾಗಿತ್ತು ಫುಡ್, ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಫುಡ್ ಸ್ಟ್ರೀಟ್ ಮಾತ್ರ. ನೀವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ನೈಟ್ ಹೋಗಿ, ಬೇರೆ ಟೈಮಲ್ಲಿ ಹೋಗ್ಬೇಡಿ, ಸಖತ್ತಾಗಿರತ್ತೆ. ನಮಗೆ ನಾನ್ ವೆಜ್ ತಿಂದಿದ್ದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಫಿಶ್ ಟ್ರೈ ಮಾಡಿದ್ವಿ, ಆಮೇಲೆ ತುಂಬಾ ಜ್ಯೂಸಸ್, ಆಮೇಲೆ ನೀವು ಬರ್ಗರ್ ತಿನ್ಕೊಂಡು ಬಂದ್ರು. ಆಮೇಲೆ ನಾನು ಪನ್ನೀರ್ ತಿಂದೆ, ತುಂಬಾ ಐಟಮ್ಸ್ ತಿಂದ್ವಿ. ಚಿಪ್ಸ್ ಲೇಸ್ ಎಲ್ಲ ಒಳಗಡೆನೆ ಹಾಕೋಬಿಡ್ತಾರೆ, ಅದೆಲ್ಲ ತಿಂದ್ವಿ, ತುಂಬಾ ತಿಂದ್ವಿ. ಸಖತ್ತಾಗಿತ್ತು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಒಳ್ಳೆ ಲೈಟಿಂಗ್ಸ್, ಒಳ್ಳೆ ಆಂಬಿಯನ್ಸ್, ಕ್ಲೀನ್ ಮೇಂಟೈನ್. ಎಲ್ಲ ಹೋಟೆಲ್ ನೀವು ಚೆಕ್ ಮಾಡಿ, ರೋಡ್ ಸೈಡ್ ಹೋಟೆಲ್ಸ್ ಎಲ್ಲಾನು ಹೈಜಿನಿಕ್ ಆಗಿತ್ತು ತುಂಬಾ. ಸೊ ಇಷ್ಟು ಫುಡ್ದು ಅಂತ ಬಂದ್ರೆ ನಿಮ್ಗೆ ನಾನು ಫುಲ್ 2 days ಫುಡ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಪ್ರೈಸ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅವತ್ತು ನೈಟು ಫುಡ್ ಸ್ಟ್ರೀಟಲ್ಲಿ ಐ ಥಿಂಕ್ 2K ಆಯ್ತು ಅನಿಸುತ್ತೆ ಫುಡ್ಗೆನೆ ಎಲ್ಲರದ್ದು ಸೇರಿ. ಓಕೆ, ನಾನು ಹೇಳೋದು ಬಂದರೆ ಫಸ್ಟ್ ಇಲ್ಲಿಗೆ ನಮ್ಮದು ಫುಡ್ದು ಮುಗೀತು, ಸ್ಟೇದ್ ಮುಗೀತು, ಕಾರ್ದಾಯಿತು, ಟ್ರೈನು, ಬಸ್ದು. ಇದು ಮೇಯ್ನ್ ಅಲ್ವಾ ಒಂದು ಟ್ರಿಪ್ ಅಂದಮೇಲೆ, ಅಷ್ಟು ಆಯಿತು. ಪ್ಲೇಸಸ್ ಬಂದು ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಹೋಗಿದ್ದು ನಾವು ವಿನಾಯಕರ ಟೆಂಪಲ್ ಆಯಿತಾ. ಅದಾದಮೇಲೆ ಶ್ರೀ ಆಶ್ರಮ, ಅದ್ಯಾವುದು ಅರವಿಂದ ಆಶ್ರಮ. ಅಲ್ಲ, ಆಶ್ರಮಕ್ಕೆ ಹೋಗಿದೀವಿ, ಒಳಗಡೆ ಫೋನ್ ಅಲೋ ಇಲ್ಲ, ಎಲ್ಲ ಸೈಲೆಂಟ್ ಆಗವ್ರೆ. ಒಂದು ಹಿಂಗು ಅಲ್ಲಾಡೋದು ಸೌಂಡ್ ಕೇಳಿಸ್ತಾ ಇಲ್ಲ. ಅಲ್ಲಿ ಮೆಡಿಟೇಷನ್ ಮಾಡೋದು ಗೈಸ್, ಅಲ್ಲಿ ಫೋನ್ ಅಲ್ಲೋ ಇಲ್ಲ. ಒಂದು ಮುಂದೆಗಡೆ ಅರವಿಂದ ಆಶ್ರಮ ಇದು ಅನ್ನೋದು ಒಂದು ಬೋರ್ಡ್ ಇಲ್ಲ. ಒಳಗೆ ಹೋದ್ರೆ ಮಾತ್ರ ಸಖತ್ ಫ್ಲವರ್ಸ್ ಎಲ್ಲ ಆಯ್ತು. ಫ್ಲವರ್ಸ್ ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಾರೆ. ಬಟ್ ಒಂದು ಫೋಟೋ ತಗೊಳಂಗಿಲ್ಲ, ವಿಡಿಯೋ ಇಲ್ಲ. ಬಟ್ ಆದ್ರೆ ಒಳಗಡೆ ಫುಲ್ ಸೈಲೆಂಟ್, ಎಲ್ಲ ಒಂಥರ ಮನೋಚರಣೆ ಮಾಡ್ತಾ ಇದ್ರು. ನಾವು ನೋಡೋದಕ್ಕ ನೋಡಿ ಒಳಗಡೆ ಹೊರಗಡೆ. ಓಕೆನಾ. ಅರುವಿಲ್ಲ ಅನ್ನೋದು ಒಂದಿದೆ ನಿಮ್ಗೆ, ಗೋಲ್ಡ್ ರೌಂಡ್ ತರ ಇರುತ್ತಲ್ವಾ, ಅರವಿಲ್ಲ. ಅದು ಎಕ್ಸ್ಪೀರಿಯನ್ಸ್ ಸೂಪರ್ ಗೈಸ್. ಅಲ್ಲಿ ನಡ್ಕೊಂಡು ಹೋಗ್ಬೇಕು, ದಾರಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಪ್ಲೇಸ್ ಅದೇನೋ ಡೈಲಾಗ್ ಇದ್ ಗೊತ್ತಾ, ಹೋಗೋ ಪ್ಲೇಸ್ ಕಿನ್ನ ದಾರಿ ಚೆನ್ನಾಗಿರುತ್ತೆ ಅಂತಾರಲ್ಲ, ಸೇಮ್ ಹಂಗೆ ಅಲ್ಲಿ ದಾರಿ ಚೆನ್ನಾಗಿತ್ತು. ಅಲ್ಲೋಗಿ ನೋಡಿದ್ರೆ ಅದ್ರ ಹತ್ರನೇ ಬಿಡಲ್ಲ ಅದನ್ನ, ತುಂಬಾ ದೂರ ಇರ್ಬೇಕು ಗೈಸ್, ತುಂಬಾ ದೂರದಿಂದ ನೋಡ್ಬೇಕು. ನಾನು ವಿಡಿಯೋ ಚೆಕ್ಔಟ್ ಮಾಡಿ ನಿಮ್ಗೆ ಎಲ್ಲ ನಾನು ಅದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದು ಮುಗಿಸಿದ್ಮೇಲೆ ರೂಮ್ಗೆ ಹೋದ್ವಿ. ರೂಮ್ ಹೋಗಿ ಊಟ ಮಾಡ್ಕೊಂಡು ರೂಮ್ಗೆ ಹೋದ್ವಿ. 1 hour ಎಲ್ಲ ನಿದ್ದೆ, ಮೇಕಪ್ ರೆಡಿ, ಕಾಸ್ಟ್ಯೂಮ್ ಚೇಂಜು. ಅದಾದ್ಮೇಲೆ ನೆಕ್ಸ್ಟ್ ಹೋದ್ವಿ ರಾಕ್ ಬೀಚ್. ನಮ್ಮ ರೂಮಿಂದ ತುಂಬಾ ಹತ್ರ ಇತ್ತು ಗೈಸ್. ರಾಕ್ ಬೀಚ್ ತುಂಬಾ ಫೇಮಸ್. ಅಲ್ಲಿ ಸ್ಟ್ರೀಟ್ ಇದೆ ಓಡಾಡಕ್ಕೆ, ಎಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಿಮ್ಗೆ ಏನಾದ್ರು ಪೀಸ್ ಬೇಕು ಅಂದ್ರೆ ಅಲ್ಲಿ ಹೋಗ್ಬೇಡಿ. ಫ್ರೆಂಚ್ ಕಾಲೋನಿ ಮುಗಿಸ್ಕೊಂಡು ನಾವು ಬೀಚ್ ಹೋಗೋಣ ಅಂತ ಅನ್ಕೊಂಡ್ವಿ. ಅಲ್ಲೇ ಹತ್ರನೇ ಇರೋದು ಆ ಫ್ರೆಂಚ್ ಕಾಲೋನಿ ಹತ್ರನೇ ಬೀಚ್ ಇರೋದು. ನೀವು ಸೊ ರಾಕ್ ಬೀಚ್ ಆದ್ಮೇಲೆ ನಾವು ಟೀ ಕಾಫಿ ಎಲ್ಲ ಕುಡಿಯೋದು, ಸ್ನಾಕ್ಸ್ ತಿನ್ನೋಣ ಅಂತ ಹೋದ್ವಿ. ಆಮೇಲೆ ಏನ್ ಮಾಡೋದು, ರೂಮ್ಗೆ ಹೋಗ್ಬಿಟ್ಟು ಏನ್ ಕುತ್ಕೊಳ್ಳೋದು ಅಂದ್ಬಿಟ್ಟು ಪ್ಲೇಸ್ ಹುಡುಕ್ತಾ ಇದ್ವಿ. ಬಟ್ ನೈಟ್ ಅಲ್ಲಿ ಏನೋ ಅಷ್ಟು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಕ್ಕಾಗಲ್ಲ. ಸೊ ಬೀಚ್ ನೋಡೋಣ ಅಂದ್ಬಿಟ್ಟು ನೈಟ್ ಹೊತ್ತು ನಾವು ಬೀಚ್ ನೋಡಿರ್ಲಿಲ್ಲ. ಸೊ ನೈಟ್ ಹೊತ್ತು ಬೀಚ್ ಹುಡ್ಕೊಂಡು ಹೋದ್ವಿ. ಆಮೇಲೆ ಅಲ್ಲಿ ಹೋದ್ರೆ ಕ್ಲೋಸ್ ಆಗ್ಬಿಟ್ಟಿತ್ತು, ಒಂದು ಬೀಚ್ ಕ್ಲೋಸ್ ಆಗಿತ್ತು. ಅಲ್ಲಿ ಯಾರೋ ಕಪಲ್ಸ್ ಇದ್ರು, ಅವರು ಇಲ್ಲ ಇನ್ನು ಮುಂದೆ ಹೋಗಿ, ಇಲ್ಲಿ ಬಿಡಲ್ಲ, ಕ್ಲೋಸ್ ಆಗಿದೆ, ಇನ್ನು ಮುಂದೆ ಹೋಗಿ, ಅಲ್ಲಿ ಕ್ಲೋಸ್ ಇರಲ್ಲ, ಯಾವಾಗ್ಲೂ ಓಪನ್ ಇರುತ್ತೆ ಅಂತ ಹೇಳಿದ್ರು. ಸರಿ ಅನ್ಬಿಟ್ಟು ಅಲ್ಲಿ ಹೋದ್ವಿ. ಅಲ್ಲಿ ಚೆನ್ನಾಗಿತ್ತು, ಸೆರೆನಿಟಿ ಬೀಚ್ ಅದು. ಸೊ ತುಂಬಾ ಚೆನ್ನಾಗಿತ್ತು, ಫುಲ್ ಇಂಪ್ರೆಸ್ ಆದ್ವಿ. ಬೆಳಗ್ಗೆ ಮೈಂಡ್ ಸೆಟ್ ಮಾಡ್ಕೊಂಡು 5 o'clock ಇಲ್ಲಿ ಇರ್ಬೇಕು, ಸನ್ರೈಸ್ ನೋಡ್ಬೇಕು ಅಂದ್ಬಿಟ್ಟು ಅಲ್ಲಿ ಫುಡ್ ತಗೊಂಡ್ವಿ, ಹೊರಟ್ವಿ. ಸೊ ಬೆಳಗ್ಗೆ ಏನಂತೀರ ಗೈಸ್, ಪಕ್ಕಾ 5 o'clock ಎದ್ದಿ ನಾವೆಲ್ಲ ರೆಡಿ. ನಮ್ಮ ಹುಡುಗರೆಲ್ಲ ಎಲ್ಲ ಫುಲ್ ಜೋಶಲ್ಲಿ ಸನ್ರೈಸ್ ನೋಡ್ತೀವಿ ನೋಡ್ಬಿಡೋಣ ಅನ್ಬಿಟ್ಟು ಹೋದ್ವಿ. ಅದು ಏನಿತ್ತು, ಸ್ವಲ್ಪ ಕ್ಲೌಡಿ ಇದ್ದಿದ್ರಿಂದ ಸನ್ರೈಸ್ ಆ ಪ್ಲೇಸಲ್ಲಿ ಚೆನ್ನಾಗಾಗತ್ತೆ. ಬಟ್ ಕ್ಲೌಡ್ ಇದ್ದಿದ್ರಿಂದ ನಮ್ಗೆ ಸನ್ ಕಾಣಿಸ್ತಿಲ್ಲ. ಬಂದಿದ್ರು ಪಾಪ ನೋಡಕ್ಕೆ ಅನ್ಬಿಟ್ಟೆ, ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಕೊಂಡು ರೆಡಿ ಎಲ್ಲ ಆಗಿ ಬಂದಿದ್ರು. ಬಟ್ ಅದ್ರಲ್ಲಿ ಸ್ವಲ್ಪನೇ ಕಾಣಿಸಿದ್ದು, ಬಟ್ ವ್ಯೂ ಮಾತ್ರ ಸೂಪರ್ ಆಗಿತ್ತು. ಸೆರೆನಿಟಿ ಬೀಚಲ್ಲಿ ಸಖತ್ತಾಗಿ ನೀರಲ್ಲಿ ಆಡ್ಬೇಕು ಅಂತ ಮಾರ್ನಿಂಗ್ ಸಖತ್ತಾಗಿ ಆಡಿದ್ವಿ. ರೆಡಿ ಆದ್ವಿ. ನೆಕ್ಸ್ಟ್ ಹೋಗಿದ್ದು ಪ್ಯಾರಡೈಸ್ ಬೀಚ್, ಅದ್ರ ಹೆಸರು ಇನ್ನೊಂದು ಹಿಡನ್ ಬೀಚ್. ನೀವು 2 ಸರ್ಚ್ 2 ಬೀಚ್ ಇದೆ ಅನ್ಕೋಬಿಡಿ, 2 ಒಂದೇ ಬೀಚ್. ಹೌದು, ನಾವು 2 ಬೀಚ್ ಅನ್ಕೋಬಿಟ್ಟಿದ್ವಿ. ಅವಾಗ ಗೊತ್ತಾಯ್ತು, 2 ಬೀಚ್ ಒಂದೇ ಸಲ ಮುಗಿಸ್ಬಿಟ್ಟಿದೀವಿ ಅಂತ. ಸೊ ಚೆನ್ನಾಗಿತ್ತು. ಅಲ್ಲಿ ನಿಮ್ಗೆ ಗೇಮ್ಸು ಇತ್ತು, ಜಿಪ್ ಲೈನ್ ಆಗಿರ್ಬೋದು, ಬೋಟಿಂಗ್ ಆಗಿರ್ಬೋದು. ಈ ಕಡೆ ಒಂದು ಬೋಟಿಂಗ್ ಇದೆ ಬೀಚಲ್ಲ, ಈ ಕಡೆ ಒಂದು ಅದಕ್ಕೆ ಅಂತಾನೆ ಪ್ಲೇಸ್ ಇದೆ, ಅಲ್ಲಿ ಬೋಟಿಂಗ್ ಇತ್ತು, ಎಲ್ಲ ಇತ್ತು. ನಾವೇನೋ ಟ್ರೈ ಮಾಡ್ಲಿಲ್ಲ, ನಾವೆಲ್ಲ ಆಡಿದ್ವಿ ಎಲ್ಲ ಮಾಡಿ ಬೋಟಿಂಗ್ ಗೀಟಿಂಗ್ ಹೋಗ್ಲಿಲ್ಲ. ಬಿಂದ್ವಿ ಹಿಡನ್ ಬೀಚಲ್ಲಿ ಫುಲ್ ರೀಲ್ಸ್, ಫೋಟೋಸ್ ಎಲ್ಲ ಚೆನ್ನಾಗಿ ತಗೊಂಡ್ವಿ, ಆಟ ಆಡಿದ್ವಿ, ಹೋದ್ವಿ ವಾಪಸ್ಸು. ರೂಮ್ಗೆ ಹೋದ್ವಿ, ಊಟ ಮಾಡ್ಕೊಂಡು ರೂಮ್ಗೆ ಹೋದ್ವಿ, ರೆಸ್ಟ್ ಮಾಡಿದ್ವಿ.
ಅದಾದ್ಮೇಲೆ ಹೋಗಿದ್ದು ನಾವು ರೂಬಿ ಬೀಚು ಸನ್ಸೆಟ್ ಪರವಾಗಿತ್ತು. ತುಂಬಾ ಚೆನ್ನಾಗಿದೆ. ನೀವು ರೂಬಿ ಬೀಚ್ ಟ್ರೈ ಮಾಡ್ಲೇಬೇಕು ಗೈಸ್. ಹೋಗ್ಬೇಕಾದ್ರೆ ನೀವು ಹೋಗಿ ಸರ್ಚ್ ಮಾಡಿ ನೋಡಿ ರೂಬಿ ಬೀಚ್ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನನ್ನ ಬ್ಲಾಗ್ ನೋಡಿ. ಅಲ್ಲೊಂದು ಜುಗಾಡು ಆಯ್ತು ಕಾರ್ದು ನಮ್ದು. ಹೋಗ ಬ್ಲಾಗ್ ನೋಡಿ ನಿಮ್ಗೆ ಏನೇನಾಯ್ತು ಅಂತ ಗೊತ್ತಾಗತ್ತೆ. ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಎಲ್ಲಾದ್ರೂ ಹೋದಾಗ ಅದ್ರ ಎಕ್ಸ್ಪೀರಿಯನ್ಸ್ ಅಂದ್ರೆ ಏನೋ ಒಂದು ಮೆಮೊರಿ ಇರುತ್ತೆ. ಹೌದು ಹೌದು, ನಿಜ ಅದು ಚೆನ್ನಾಗಿತ್ತು. ಏನೋ ಒಂಥರ ಎಂಜಾಯ್ ಮಾಡಿದ್ವಿ ಅದನ್ನ. ಎಲ್ಲ ಗಾಬರಿ ಆಗ್ಬಿಟ್ಟಿದ್ವಿ. ಹೋಗ್ತೀವಿ ಬೆಂಗಳೂರಿಗೆ ಅವತ್ತು ಬರ್ತೀವೋ ಇಲ್ವೋ ಅನ್ಕೊಂಡಿತ್ತು ಸಿಚುವೇಶನ್ ಅವತ್ತು. ಬಟ್ ಹೆಂಗೋ ಅಲ್ಲಿ ಲೋಕಲ್ಸ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ನಿಜ, ಅಲ್ಲೆಲ್ಲ ಪೀಪಲ್ಸ್ ತುಂಬಾ ಒಳ್ಳೆಯವರು. ಬಂದು ಪಾಪ ಒಂದಷ್ಟು ಜನ ಹೆಲ್ಪ್ ಮಾಡಿ ಕಾರ್ ಎಲ್ಲ ನಮ್ದು ನಿಂತ್ಕೊಂಡ್ಬಿಟ್ಟಿತ್ತು ಇದ್ರ ಹತ್ರ ಮಣ್ಣಲ್ಲಿ ತಗ್ಲಾಕೊಂಡ್ಬಿಟ್ಟಿತ್ತು. ಬೀಚ್ ಮಣ್ಣಲ್ಲಿ ಹೆಲ್ಪ್ ಮಾಡಿದ್ರು. ಅದಾದ್ಮೇಲೆ ಲಾಸ್ಟ್ ಹೋಗಿದ್ದು ಫುಡ್ ಸ್ಟ್ರೀಟು ನಾನು ಅವಾಗಲೇ ಹೇಳ್ದಂಗೆ ಫುಡ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನೈಟ್ ಆಂಬಿಯನ್ಸ್ ಚೆನ್ನಾಗಿತ್ತು. ನೀವು ಟ್ರೈ ಮಾಡಲೇಬೇಕು, ಅದನ್ನ ಮಾತ್ರ ಮಿಸ್ ಮಾಡಬೇಡಿ. ನಾವು ಹೋಗಿದ್ ಪ್ಲೇಸ್ ಯಾವ್ದು ಮಿಸ್ ಮಾಡ್ಬೇಡಿ ಅಂತೀವಿ ಗೈಸ್, ಯಾಕಂದ್ರೆ ಎಲ್ಲ ಪ್ಲೇಸ್ ಚೆನ್ನಾಗಿತ್ತು. ಪಾಂಡಿಚೇರಿಲಿ ಪ್ಲೇಸ್ ನಿಜ ಹೇಳ್ತೀನಿ ತುಂಬಾ ಚೆನ್ನಾಗಿ. ಇನ್ನೊಂದು ಎಲ್ಲೂ ಎಂಟ್ರಿ ಫೀಸ್ ಕೊಟ್ಟಿಲ್ಲ ಗೈಸ್. ನಾವು ಎಂಟ್ರಿ ಫೀಸ್ ಕೊಡೋದು ಇದೆ. ಈ ಪ್ರಾಣಿ ಪ್ರಪಂಚ ಅಂತ ನಮ್ಮ ಕನಕಪುರಲ್ಲಿ ಏನಿದೆ ಆ ತರ ಅಲ್ಲೂ ಇದೆ. ಮ್ಯೂಸಿಯಂ ಇದೆ, ಅಲ್ಲೆಲ್ಲ ಎಂಟ್ರಿ ಫೀಸಸ್ ಇದೆ. ಸೊ ಅಲ್ಲೆಲ್ಲ ಎಂಟ್ರಿ ಫೀಸ್ ಇರೋ ಹತ್ರ ನಾವು ಅಲ್ಲಿ ಆ ಪ್ಲೇಸಸ್ ಬೇಡ ಅಂತ ಅನ್ಸಿತ್ತು. ನಾವೆಲ್ಲ ನೋಡಿದ್ವಲ್ಲ, ನಾವು ನೋಡಿದಿರೋ ಬೀಚ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಹೋಗಿರೋದ್ರಿಂದ ನಾವು ಎಲ್ಲೂ ಎಂಟ್ರಿ ಫೀಸ್ ಕೊಟ್ಟಿಲ್ಲ. ಪಾರ್ಕಿಂಗಿಗೆ ಕೊಟ್ಟಿದ್ದೀವಿ 50-40 ಬೇಬಿ ಅಷ್ಟೆಲ್ಲ. 50-40 ಆ ಥರ ಪಾರ್ಕಿಂಗಿಗೆ ಕೊಟ್ಟಿದ್ದೀವಿ ಅಷ್ಟೇ ಹೊರತು ಯಾವ ಪ್ಲೇಸ್ಗೂ ನಾವು ಎಂಟ್ರಿ ಫೀಸ್ ಕೊಟ್ಟಿಲ್ಲ. ಅರವಿಲ್ಲಾಗೂ ನಾವು ಕೂಡ ಎಂಟ್ರಿ ಫೀಸ್ನ ನಾವು ಕೊಟ್ಟಿಲ್ಲ. ಅಲ್ಲಿ ಇರ್ಲಿಲ್ಲ ಗೈಸ್, ಅದಕ್ಕೆ ಎಂಟ್ರಿ ಫೀಸ್ ಇರ್ಲಿಲ್ಲ. ಬೇರೆ ಏನೋ ಸಪ್ರೇಟ್ ಟಿಕೆಟ್ಸ್ ಇತ್ತು, ಏನೇನೋ ನೀವು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಎಂಟ್ರಿ ಫೀಸ್ ಇದು ಇರುತ್ತಾ ಅಂತ ಓದ್ ನೋಡಿದ್ವಿ, ಅದು ಇರ್ಲಿಲ್ಲ, ಫ್ರೀ ಇತ್ತು. ಬೇರೆ ಏನಕ್ಕೋ ಟಿಕೆಟ್ಸ್ ತಗೊಳ್ತಿದ್ರು, ಏನಂತ ಗೊತ್ತಿಲ್ಲ. ಅದೇನೋ ಕರ್ಕೊಂಡು ಹೋಗಕ್ ಇರ್ಬೇಕು, ಅಲ್ಲಿಂದ ನಡ್ಕೊಂಡು ಹೋಗೋದಕ್ಕೆ ಇರ್ಬೋದೇನೋ. ನೀವು ಅಲ್ಲಿ ಚೆಕ್ಔಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ನಾವಂತೂ ಹೋಗೋಕ್ಕೆ ಕೊಡ್ಲಿಲ್ಲ. ಬರುವಾಗ ಫ್ರೀ ಬಸ್ಸಲ್ಲಿ ವಾಪಸ್ ಬಂದ್ವಿ. ಸೊ ಇಷ್ಟ ಆಗಿತ್ತು. ಎಂಟ್ರಿ ಫೀಸ್ ಏನು ಕೊಟ್ಟಿಲ್ಲ. ನಮ್ಮ ಬಜೆಟ್ ಅಲ್ಲಿಗೆ ಒಂದು 5 ಬಂತು ಒಬ್ಬೊಬ್ಬರಿಗೆ. ಅಂದ್ರೆ ನಮ್ದು ಬಸ್ ಚಾರ್ಜಸ್ ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಅದು ಸ್ವಲ್ಪ ಜಾಸ್ತಿ ಆಯ್ತು. ಕಾರ್ ಬಜೆಟ್ ಟ್ರೈ ಮಾಡಿದ್ವಿ, ಆಮೇಲೆ ರೂಮ್ ಬಜೆಟ್ ಆಗಿತ್ತು. ಊಟದಲ್ಲಿ ನಾವ್ ಎಲ್ಲೂ ಅದು ಕೊಟ್ಟಿದ್ ಲಾಸ್ ಅನ್ಸ್ಲಿಲ್ಲ. ಊಟದಲ್ಲಿ ಎಲ್ಲೂ ನಾವು ಇದೇ ಇಟ್ಟಿಲ್ಲ, ಏನಂತ ಅದಕ್ಕೆ ಲಿಮಿಟ್ಸೇ ಇಲ್ಲ. ಚೆನ್ನಾಗಿ ತಿಂದಿದ್ದೀವಿ ಗೈಸ್. ಎಲ್ಲ ಎಕ್ಸ್ಪೀರಿಯನ್ಸ್, ಫಿಶ್ ಇಂದ ಹಿಡಿದು ನಾನ್ ವೆಜ್ ಇಂದ ಹಿಡಿದು ತಮಿಳ್ನಾಡು ಪೊಂಗಲ್ ವರ್ಗುನು ಟೀ ಕಾಫಿ ವರ್ಗುನು ಟ್ರೈ ಮಾಡ್ಬಿಟ್ಟಿದೀವಿ. ಬಟ್ ಚೆನ್ನಾಗಿದೆ ಪಾಂಡಿಚೇರಿಲಿ. ಹೇಳ್ತಾರೆ ಪ್ಲೇಸ್ ಗಳು ಏನಿದೆ, ಅಲ್ಲಿ ಏನಕ್ಕೆ ಹೋಗ್ತೀರಾ, 2 days ಬೇಡ 1 day ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಡ್ಬೋದು ಅಂತ ಅಂತಾರೆ. ಬಟ್ ಹಂಗೇನಿಲ್ಲ, ತುಂಬಾ ಚೆನ್ನಾಗಿತ್ತು. 2 days ನಾವು ಕಂಪ್ಲೀಟ್ ಆಗಿ ಟ್ರಾವೆಲ್ ಮಾಡಿದೀವಿ. ಮತ್ತೆ ನಮ್ ನಿಮ್ ಫ್ರೆಂಡ್ಸ್ ಹಂಗೆ ಇದ್ರೆ ಅಂದ್ರೆ ಎಂಜಾಯ್ ಮಾಡೋರಿದ್ರೆ ಒಳ್ಳೆ ಪ್ಲೇಸ್ ಮಾತ್ರ ಚೆನ್ನಾಗಿರುತ್ತೆ. ಹೋಗಿ ಬನ್ನಿ. ಇದಾಗಿತ್ತು ನಮ್ಮ ಪಾಂಡಿಚೇರಿಯ ಬಜೆಟ್ ವ್ಲಾಗ್. ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ಕೊಳ್ತೀನಿ. ನಾನು ಟ್ರೈನಿಂದ ಹಿಡಿದು, ಬಸ್ಸಿಂದ ಹಿಡಿದು, ಫುಡ್ಡಿಂದ ಹಿಡಿದು, ಸ್ಟೇಯಿಂದ ಹಿಡಿದು, ಪ್ಲೇಸಸ್ ಇಂದ ಹಿಡಿದು, ಕಾರಿಂದ ಹಿಡಿದು ಎಲ್ಲ ಇನ್ಫಾರ್ಮೇಶನ್ ಇದರಲ್ಲಿ ನಾವಿಬ್ಬರು ಕವರ್ ಮಾಡಿದೀವಿ ಅಂತ ಅನ್ಕೊಳ್ತೀನಿ. ನಮ್ಮ ಎಕ್ಸ್ಪೀರಿಯನ್ಸ್ ಕೂಡ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಖಂಡಿತವಾಗ್ಲೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಾನು ನಿಮಗೆ ಬೇರೆ ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ ಅದ್ರ ಬಗ್ಗೆ ಬಜೆಟ್ ಏನೇನಿದೆ ಎಲ್ಲನೂ ನಿಮಗೆ ವ್ಲಾಗ್ ನಾನು ಮಾಡಿ ಹಾಕೋಕ್ಕಾಗತ್ತೆ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.